ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೇವರ ಜೀವವುಳ್ಳ ನುಡಿಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಾದ ನಿಮಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ಅನುದಿನವೂ ದೇವರ ವಾಕ್ಯಗಳಲ್ಲಿ ಸಮಯವನ್ನು ಕಳೆಯುವುದು ಎಷ್ಟೋ ಆಶೀರ್ವಾದಕರ. ಎಷ್ಟೋ ಮನುಷ್ಯರ ಸ್ವರಗಳು ನಮಗೆ ಕೇಳಿಸುತ್ತಾ ಇರುತ್ತವೆ. ಎಷ್ಟೋ ಸಲಹೆಗಳು ಜನರು ಕೊಡುತ್ತಾ ಇರುತ್ತಾರೆ. ಎಷ್ಟೋ ಆಲೋಚನೆಗಳನ್ನು ಜನರು ಹೇಳುತ್ತಾ ಇರುತ್ತಾರೆ. ಆದರೆ ಅವೆಲ್ಲವುಗಳಲ್ಲಿ ಸರಿಯಾದ ಸ್ವರವನ್ನು ಆಯ್ಕೆ ಮಾಡಿಕೊಳ್ಳುವುದು, ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಅವಶ್ಯ. ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುತ್ತಿರುವಂಥ ವಿಚಾರ ಏನೆಂದರೆ, ನಾವು ಕೈ ಬಿಡಲ್ಪಡದೇ ಇರುವುದಕ್ಕೆ ಕಾರಣಗಳೇನು. ಅಂದರೆ ದೇವರ ವಾಕ್ಯ ಹೇಳುತ್ತದೆ, ನಮ್ಮನ್ನು ದೇವರು ಕೈ ಬಿಡುವುದಿಲ್ಲವಂತೆ. ಹಾಗಾದರೆ ಆತನು ನಮ್ಮನ್ನು ಕೈ ಬಿಡಲ್ಪಡದೇ ಇರುವುದಕ್ಕೆ ಕಾರಣಗಳೇನು ಎಂಬುದನ್ನು ಈ ದಿನ ನಾವು ದೇವರ ವಾಕ್ಯದಿಂದ ತಿಳಿದುಕೊಳ್ಳೋಣ. ಅನೇಕ ಸಾರಿ ನೀವು ನೋಡುವುದಾದರೆ, ಒಂದು ಕಡೆ ಒಂದು ವ್ಯಕ್ತಿ ಇರುತ್ತಾರೆ, ಒಂದು ಜಾಬ್ ಮಾಡ್ತಾ ಇರುತ್ತಾರೆ. ಒಂದು ವೇಳೆ ಬೇರೆ ಎಲ್ಲಾದರೂ ಅದಕ್ಕಿಂತ ಒಂದು ಬೆಟರ್ ಸ್ಯಾಲ್ರಿಯನ್ನು ತೋರಿಸಿದರೆ ಇಲ್ಲಿ ಬಿಟ್ಬಿಟ್ಟು ಅವರೇನು ಮಾಡಿಬಿಡ್ತಾರೆ, ಅಲ್ಲಿಗೆ ಹೊರಟೋಗ್ಬಿಡ್ತಾರೆ. ಅಂದರೆ ಅವರು ಒಂದು ವೇಳೆ ಕುರಿಮರಿ ಒಂದು ಹಸಿರಾದ ಹುಲ್ಲನ್ನು ಕಂಡು ಇನ್ನೂ ಅಲ್ಲಿ ಚೆನ್ನಾಗಿದೆಯೇನೋ ಅಂತ ಹೋಗುವಂತೆ ಹೋಗ್ಬಿಡ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರು ಖಂಡಿತವಾಗಿ ದಾರಿ ತಪ್ಪುವಂಥವರು ಆಗಿರುತ್ತಾರೆ. ಈ ದಿನ ನಾವು ನೋಡುವ ವಾಕ್ಯವನ್ನು ನೋಡಿದರೆ, ದೇವರು ತನ್ನ ಕರದಲ್ಲಿ ನಮ್ಮನ್ನು ಹಿಡಿದು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥವನಾಗಿದ್ದಾನೆ. ಒಂದು ವಾಕ್ಯ ಓದಿಕೊಳ್ಳೋಣ. ಮೊದಲ ಸಮುವೇಲನ ಗ್ರಂಥ 12ನೇ ಅಧ್ಯಾಯ 22ನೇ ವಚನ. ಮೊದಲ ಸಮುವೇಲ 12:22. ಯೆಹೋವನು ದಯದಿಂದ ನಿಮ್ಮನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ ಎಂದು ಹೇಳುತ್ತಿದ್ದಾರೆ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾದಿದೇವನೇ, ನೀವು ಇವತ್ತು ನಮ್ಮ ಬಳಿಯಲ್ಲಿ ಹೇಳುತ್ತಾ ಇದ್ದೀರಿ, ನನ್ನ ಮಗಳೇ, ನನ್ನ ಮಗನೇ, ನಾನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ ಎಂದು ಹೇಳುತ್ತಾ ಇದ್ದೀರಿ. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ನಿಮ್ಮನ್ನು ಬಿಟ್ಟು ಅಗಲಿ ಹೋಗಬಹುದು, ದೂರ ಹೋಗಬಹುದು. ಈ ದಿನ ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಿರಿ, ಉತ್ತೇಜಿಸಿರಿ, ಕಲಿಯಬೇಕಾಗಿರುವ ಕಾರ್ಯಗಳನ್ನು ನಮಗೆ ಕಲಿಸಿರಿ ಎಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಮಾತನಾಡುವವರು ನೀವು, ಕೇಳುವವರ ಹೃದಯಗಳನ್ನು ತೆಗೆಯಿರಿ ಮತ್ತು ಅವರಿಗೆ ಆಶೀರ್ವಾದವನ್ನು ಉಂಟು ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರಿಯ ದೇವಜನವೇ, ದೇವರ ವಾಕ್ಯ ಇಲ್ಲಿ ಹೇಳುವಂಥದ್ದು ನಮ್ಮೆಲ್ಲರಿಗೂ ತುಂಬ ಇಷ್ಟವಾದಂಥ ಮಾತು ಏನೆಂದರೆ, ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ನೋಡಿ, ಈ ಮಾತು ಎಷ್ಟೋ ಜನಕ್ಕೆ ಆದರಣೆಯನ್ನು ಉಂಟು ಮಾಡುತ್ತದೆ. ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಹಾಗಾದರೆ ದೇವರು ಯಾವಾಗಲೂ ನಮ್ಮನ್ನು ಕೈ ಬಿಡುವುದೇ ಇಲ್ಲವಾ? ಕೆಲವು ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಹೇಳುತ್ತಾ ಇರುತ್ತೇನೆ. ತಂದೆಯು ಮಗುವನ್ನು ಯಾವತ್ತಿಗೂ ಬಿಡುವುದಿಲ್ಲ. ಉದಾಹರಣೆಗೆ, ಒಂದು ವೇಳೆ ಮಳೆ ಬರುವಾಗ, ಬಿಸಿಲಿರುವಾಗ, ಒಂದು ವೇಳೆ ನಾಯಿ ಬರುವಾಗ, ಕಷ್ಟ ಬರುವಾಗ ತಂದೆಯು ಮಗುವನ್ನು ಹಿಡ್ಕೊಂಡಿದ್ದರೆ ಮಗು ಸಣ್ಣದಾಗಿರುತ್ತದೆ, ತಂದೆ ದೊಡ್ಡದಾಗಿರ್ತಾರೆ. ಒಂದು ವೇಳೆ ಮಗುವಿನ ಕೈಯನ್ನು ತಂದೆ ಹಿಡ್ಕೊಂಡಿರೋದರಿಂದ ಬಿದ್ದೋದರೂ ಕೂಡ ಮಗುವನ್ನು ಹಂಗೆ ಕೈಯಲ್ಲಿ ಏನು ಮಾಡ್ತಾರೆ, ಮೇಲಕ್ಕೆ ಎತ್ತಿಕೊಳ್ಳುತ್ತಾರೆ. ಹೌದಲ್ವಾ? ತಂದೆಯ ಕೈ ಬಲವಾಗಿರೋದ್ರಿಂದ ಮಗುವನ್ನು ಬಿದ್ದೋದರೂ ಕೂಡ ಆ ಮಗು ಬೀಳುವಾಗ ಹಾಗೆ ಹಿಡ್ಕೊಳ್ತಾರೆ. ಅದು ಹಿಂಗೆ ಮಾಡ್ಬೋದು, ಬಟ್ ಕೈ ಹಿಡಿದಿರೋದ್ರಿಂದ ಕೆಳಕ್ಕೆ ಬೀಳುವುದು ಇಲ್ಲ. ಕೆಲವು ಸಂದರ್ಭದಲ್ಲಿ ನೋಡಿರ್ತೀರ, ಮಗು ಹೋಗ್ತಾ ಇದ್ರೆ ನೀರು ಸಣ್ಣ ನೀರಿರ್ತದೆ, ಮಗುಗೆ ದಾಟಕ್ಕಾಗಲ್ಲ. ಆದರೆ ತಂದೆಗಳೇನು ಮಾಡ್ತಾರೆ, ಕೈ ಹಿಡಿದು ಏನು ಮಾಡ್ತಾರೆ, ಎತ್ತಿ ಆ ಕಡೆ ನಿಲ್ಲಿಸ್ತಾರೆ. ಅಂದರೆ ಎತ್ತಿ ಆ ಕಡೆ ನಡೆಸ್ತಾರೆ. ಅಂದರೆ ಅದರ ಅರ್ಥ ನಾವು ನೋಡುವುದೇನೆಂದರೆ, ದೇವರು ಹಾಗೇನೆ ನಮ್ಮನ್ನು ಕೈ ಬಿಡದೆ ಆತನು ದಾಟಬೇಕಾಗುವಾಗಲೂ
ಜಯಿಸಬೇಕಾಗುವಾಗಲೂ, ಎದುರಿಸಬೇಕಾಗುವಾಗಲೂ, ಒಂದು ವೇಳೆ ನಾಯಿ ಬರ್ಬೋದು, ಒಂದು ವೇಳೆ ಬೇರೆ ಏನಾದರೂ ಜಂತುಗಳು ಬರಬಹುದು. ಆಗ ತಂದೆ ಹೇಗೆ ಮಗುವನ್ನು ಕಾಪಾಡುತ್ತಾನೋ ಹಾಗೆ ಪ್ರತಿ ಪರಿಸ್ಥಿತಿಗಳಲ್ಲಿ ದೇವರು ತನ್ನ ಮಕ್ಕಳನ್ನು ಕೈ ಹಿಡಿದು ನಡೆಸುತ್ತಾರೆ. ಹಾಲೆಲೂಯ, ಆಮೆನ್. ಇಲ್ಲಿ ಹೇಳುತ್ತದೆ, ನಿಮ್ಮನ್ನ ಕೈ ಬಿಡುವುದೇ ಇಲ್ಲ. ಈ ವಾಕ್ಯವನ್ನು ನೀವು ಆಳವಾಗಿ ಗಮನಿಸಿದರೆ 3 ಕಾರ್ಯಗಳನ್ನು ಇಲ್ಲಿ ದೇವರು ಹೇಳುತ್ತಾ ಇದ್ದಾನೆ. ಯಾಕೆ ನಮ್ಮನ್ನ ದೇವರು ಕೈ ಬಿಡುವುದಿಲ್ಲ? ಮೊದಲನೇ ಕಾರ್ಯದಲ್ಲಿ ಹೇಳುತ್ತದೆ, ಯೆಹೋವನು ದಯದಿಂದ ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಮೊದಲನೇದೇನೆಂದ್ರೆ, ಈ ಚೋಸಸ್, ಅದರಿಂದ ದಯದಿಂದ ನಮ್ಮನ್ನ ಆತನು ನೋಡಿದ್ದಾನೆ. ನಮ್ಮನ್ನ ಏನು ಮಾಡಿದ್ದಾನೆ? ಆತನು ದಯೆಯನ್ನ ತೋರಿಸಿದ್ದಾನೆ. ಈಗ ಉದಾಹರಣೆಗೆ, ಯಾರಿಗೆ ದಯೆ ತೋರಿಸ್ತಾರೆ? ದಾರಿಯಲ್ಲಿ ಹೋಗುತ್ತಾ ಇರುತ್ತೇವೆ, ಯಾರನ್ನಾದರೂ ನೋಡುವಾಗ ಅವರು ಪಾಪ ಊಟ ಇಲ್ಲದೆ ಇರುತ್ತೆ, ಒಂಥರ ಇರ್ತಾರೆ, ಆವಾಗ ನಮ್ಮ ಮನಸ್ಸು ಕರಗುತ್ತದೆ. ಅದು ದಯೆ ಬರೋದು, ಅವರ ಮೇಲೆ ನಮಗೆ ದಯೆ ಬರುತ್ತದೆ. ಆಗ ನಾವೇನು ಮಾಡ್ತೀವಿ? ಒಂದು ವೇಳೆ ಅವರಿಗೆ ಸ್ವಲ್ಪ ಊಟ ತೆಗೆದು ಅವ್ರಿಗೆ ಕೊಡಬಹುದು, ಇಲ್ಲವೇ ನಮ್ಮ ಕೈಯಲ್ಲಿರುವಂಥ ಸ್ವಲ್ಪ ಹಣವನ್ನು ಅವರಿಗೆ ಕೊಡಬಹುದು. ಹೇಗೆ ಮಾಡಬಹುದು? ನಾವು ಅವರಿಗೆ ಆ ದಯೆಯನ್ನು ತೋರಿಸುತ್ತೇವೆ. ದೇವರು ಕೂಡ, ನಾವು ದಾರಿ ತಪ್ಪಿ ನಡೆಯುತ್ತಿದ್ದೆವು, ಪಾಪಿಗಳಾಗಿದ್ದೆವು. ದೇವರ ವಾಕ್ಯ ಹೇಳುತ್ತದೆ, ಕುರುಬನಿಲ್ಲದೆ ಕುರಿಗಳಂತೆ ತೊಳಲಿ ಬಳಲಿ ಹೋಗುತ್ತಿದ್ದಾರಲ್ವಾ ಇವರು ಎಂದು ಯೇಸು ಸ್ವಾಮಿ ಅವರ ಮೇಲೆ ದಯೆ ತೋರಿಸಿದನು, ಪರಿತಾಪ ಪಟ್ಟನು. ಅಯ್ಯೋ, ಇವರಿಗೇನು ಗೊತ್ತಾಗ್ತಾ ಇಲ್ಲ, ಎಡಬಲ ಗೊತ್ತಾಗ್ತಾ ಇಲ್ಲ, ನಾವು ಮಾಡ್ತಾ ಇರೋದೇನು ಗೊತ್ತಾಗ್ತಾ ಇಲ್ಲ. ಅಂದರೆ ದೇವರು ಮನುಷ್ಯರ ಮೇಲೆ ದಯೆಯನ್ನು ತೋರಿಸುತ್ತಿದ್ದಾನೆ. ಯಾಕೆ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಕಾರಣ, ನಮ್ಮ ದೀನ ಸ್ಥಿತಿಯನ್ನು ನೋಡ್ತಾ ಇದ್ದಾನೆ. ನಾವು ಬಡವರಾಗಿದ್ದೇವೆ, ಅಜ್ಞಾನಿಗಳಾಗಿದ್ದೇವೆ, ಸರಿದಾರಿ ನಮಗೆ ಯಾವುದು ಗೊತ್ತಾಗ್ತಾ ಇಲ್ಲ. ದೇವರು ನಮ್ಮ ಮೇಲೆ ಕೋಪಗೊಳ್ಳುತ್ತಾ ಇಲ್ಲ, ಬದಲಾಗಿ ದೇವರು ನಮ್ಮ ಕಡೆಗೆ ನೋಡಿ ದಯೆಯಿಂದ ನೋಡುತ್ತಿದ್ದಾನೆ. ಯೇಸು ಸ್ವಾಮಿ ಎಷ್ಟೋ ಜನರನ್ನ ನೋಡಿದ ಕ್ಷಣದಲ್ಲಿ ಅವರ ಮೇಲೆ ಕನಿಕರ ಪಟ್ಟನು ಎಂದು ನೋಡುತ್ತೇವೆ. ಅದರ ಅರ್ಥ, ಕನಿಕರ ಪಟ್ಟನು ಎಂದು ಹೇಳುವುದರ ಅರ್ಥ ದೇವರು ದಯೆ ತೋರಿಸಿದನು ಎಂದರ್ಥ. ಈ ದಿನ ನಾವು ಯಾಕೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅಂದರೆ, ಆತನು ನಮ್ಮನ್ನು ದಯೆ ತೋರಿಸಿದ್ದ, ನಮ್ಮ ಮೇಲೆ ದಯೆ ತೋರಿಸಿದ್ದಾನೆ. ಎರಡನೇ ಕಾರ್ಯದಲ್ಲಿ ನೋಡ್ರಿ, ಆತನು ನಿಮ್ಮನ್ನ ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡಿದ್ದಾನೆ. ನಮ್ಮ ಮೇಲೆ ದೇವರು ದಯೆ ಮಾತ್ರ ತೋರಿಸಲಿಲ್ಲ, ಆರಿಸಿಕೊಂಡಿದ್ದಾನೆ. ಈಗ ಉದಾಹರಣೆಗೆ, ಒಂದು ಮಗು ಅಲ್ಲಿ ಕೂತುಕೊಂಡಿದೆ, ತುಂಬ ಬಟ್ಟೆ ಇಲ್ಲದೆ ಬಹಳ ಹೀನ ಸ್ಥಿತಿಯಲ್ಲಿ ಕೂತ್ಕೊಂಡಿದೆ. ನಾವು ನೋಡ್ತೀವಿ, ಆ ಮಗುವನ್ನು ನೋಡಿಬಿಟ್ಟು, ಅಯ್ಯೋ ಪಾಪ, ತಗೋ ಈ ಹಣ ತಗೋ, ಹೋಗಿ ಏನಾದರೂ ಊಟ ತಿನ್ನು, ಏನಾದರೂ ಬಟ್ಟೆ ಕೊಂಡ್ಕೋ, ಏನಾದರೂ ಚಪ್ಪಲಿ ತಗೋ ಅಂತ ಹೇಳಿ ಅವರ ಮೇಲೆ ದಯೆ ತೋರಿಸಿ ಅವರಿಗೆ ಹಣವನ್ನು ಕೊಡ್ಬೋದು. ಎರಡನೇದು, ಕೆಲವರು ಏನು ಮಾಡ್ತಾರಂದರೆ, ಹಣವಂತರು ಶ್ರೀಮಂತರು ಏನು ಮಾಡ್ತಾರೆ ಗೊತ್ತಾ? ಆ ಮಕ್ಕಳನ್ನು ದತ್ತು ತಗೊಳ್ತಾರೆ. ನಮ್ಮ ಮನೆಗೆ ಬರ್ತೀಯಾ, ನಮ್ಮ ಜೊತೆ ಬರ್ತೀಯಾ ಅಂತಾರೆ. ಅಂದರೆ ಅದರರ್ಥ, ದೇವರು ಹಾಗೇನೆ ಬಿದ್ದಿರುವ ನಮ್ಮನ್ನ, ಕುಗ್ಗಿರುವ ನಮ್ಮನ್ನ, ಕೈ ಬಿಡಲ್ಪಟ್ಟಂತ ನಮ್ಮನ್ನ ದೇವರು ಏನು ಮಾಡ್ತಾ ಇದ್ದಾನಂತೆ? ಸ್ವಕೀಯ ಜನವಾಗಿ ಆರಿಸಿಕೊಂಡನು. ಸ್ವಕೀಯ ಜನ ಅಂದ್ರೆ ಏನು? ಸ್ವಂತ ಜನ. ಕೆಲವರು ದತ್ತು ತಗೊಳ್ಳುವಾಗ ಏನು ಮಾಡ್ತಾರೆ? ಇನ್ನು ಮುಂದೆ ನೀನು ನನ್ನ ಮಗನು, ನೀನು ನನ್ನ ಮಗಳು ಅಲ್ವಾ? ಬಿಡಲ್ಪಟ್ಟ ದಾರಿಯಲ್ಲಿ ಬಿದ್ದಿದ್ದ ವ್ಯಕ್ತಿಗಳನ್ನು ಅವರು ಹೇಗೆ, ಬಾ ಇನ್ನು ಮೇಲೆ ನಮ್ಮ ಮನೆಗೆ ಬಾ, ನನ್ನ ಜೊತೆ ಇರು, ನಾನು ನಿನ್ನು ಬೆಳೆಸ್ತೀನಿ ಅಂತ ಹೇಳುವ ಹಾಗೆ, ದೇವರು ನಮ್ಮನ್ನು, ಕೈ ಬಿಡಲ್ಪಟ್ಟಂತ ನಮ್ಮನ್ನು ಆತನು ಏನು ಮಾಡ್ತಾ ಇದ್ದಾನೆ? ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡಿದ್ದಾನೆ. ಹಾಲೆಲೂಯ. ಮೊದಲನೇದು, ದೇವರು ನಮ್ಮ ಮೇಲೆ ದಯೆ ತೋರಿಸಿದ್ದಾನೆ. ಎರಡು, ಆತನು ನಮ್ಮನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡಿದ್ದಾನೆ. ಅದಕ್ಕೆ ಕೈ ಬಿಡಲ್ಲ. ಒಂದು ವೇಳೆ ದಾರಿಯಿಂದ ನಮ್ಮನ್ನು ಕರ್ಕೊಂಡು ಬಂದು ಎಲ್ಲೋ ಬಿಟ್ಟುಬಿಡೋದು ದೇವರ ಕಾರ್ಯ ಅಲ್ಲ. ದೇವರು ನಮ್ಮ ಮೇಲೆ ದಯೆ ತೋರಿಸಿರುವುದರಿಂದಲೂ, ನಮ್ಮನ್ನು ಸ್ವಕೀಯ ಜನವನ್ನಾಗಿ ಆತನು ಆರಿಸಿಕೊಂಡಿರುವುದರಿಂದಲೂ ನಮ್ಮನ್ನು ಆತನು ಕೈ ಬಿಡುವುದೇ ಇಲ್ಲ. ಮೂರನೇ ಕಾರ್ಯದಲ್ಲಿ ಹೇಳ್ತದೆ, ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ, ನನ್ನ ನಾಮದ ನಿಮಿತ್ತ, ನನ್ನ ಹೆಸರಿನ ನಿಮಿತ್ತವಾಗಿ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಸರಿ, ಈ ವಾಕ್ಯದಲ್ಲಿ ಹೇಳುತ್ತದೆ, ದಯೆ ತೋರಿಸಿದ್ದಾನೆ, ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡಿದ್ದಾನೆ,
ತನ್ನ ನಾಮದ ನಿಮಿತ್ತವಾಗಿ ಆರಿಸಿಕೊಂಡಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಆದರೆ ಕೆಲವು ಸಾರಿ ಏನಾಗುತ್ತೆ ಗೊತ್ತಾ, ನಮ್ಮ ಆಕರ್ಷಣೆ, ನಾನು ಆವಾಗಲೇ ಹೇಳಿದ್ನಲ್ವಾ, ಕುರಿಮರಿ ಒಳ್ಳೆ ಹಸಿರನ್ನು ನೋಡಿದ ತಕ್ಷಣ ಓಡಿ ಹೋಗುವಂತೆ ಕೆಲವು ಸಂದರ್ಭಗಳಲ್ಲಿ ನಾವು ದೇವರ ಹತ್ರ ಇದ್ದಾಗ ಒಣಗಿದ ಭೂಮಿಯಂತೆ ಇರುತ್ತದೆ, ಬರಡಾದ ಭೂಮಿಯಂತೆ ಇರುತ್ತದೆ. ಏನು ಆಶೀರ್ವಾದನೇ ಸಿಗ್ತಾ ಇಲ್ಲ, ಆರೋಗ್ಯನೇ ಸಿಗ್ತಾ ಇಲ್ಲ, ಅದ್ಭುತಗಳೇ ನಡೀತಾ ಇಲ್ಲ. ಏನು ಮಾಡೋದು? ಬೇರೆಯವರು ಹೇಳ್ತಾರೆ, ನೋಡು ಅಲ್ಲಿಗೆ ಬನ್ನಿರಿ, ಇಲ್ಲಿಗೆ ಬನ್ನಿರಿ, ಅಲ್ಲಿ ಪವಾಡ ನಡೆಯುತ್ತದೆ ನೋಡಿ, ಅಲ್ಲಿ ಅದ್ಭುತ ನಡೆಯುತ್ತದೆ, ಅಲ್ಲಿ ಆರೋಗ್ಯ ಸಿಗುತ್ತದೆ, ಅಲ್ಲಿ ಹಣ ಸಿಗುತ್ತದೆ ಅಂತ ಯಾರಾದರೂ ಮಾಟಮಂತ್ರಗಳನ್ನು ಮಾಡಿಸುವುದರ ಕಡೆಗೆ, ಇಲ್ಲವೇ ಬೇರೆ ಏನೋ ಕಾರ್ಯಗಳನ್ನು ಮಾಡಿಸುವುದರ ಕಡೆಗೆ ನಿಮ್ಮನ್ನು ಯಾರನ್ನಾದರೂ ಸೆಳೆಯುವಾಗ ಜನರಿಗೆ ಆಸೆ ಏನು ಗೊತ್ತಾ? ಎಲ್ಲಾದರೆ ಏನು, ಯಾವ ದೇವರಾದರೆ ಏನು, ಯಾರಾದರೆ ಏನು, ಅಲ್ಲಿಗೆ ಹೋಗೋಣ. ಅಂದರೆ ಮನುಷ್ಯರ ದುರ್ಬುದ್ಧಿ ಏನೆಂದರೆ, ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ದಯೆ ತೋರಿಸಿದ್ದೀನಿ, ನಾನು ನಿನ್ನನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡಿದ್ದೀನಿ, ನನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ನಡೆಸ್ತೀನಿ, ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ದೇವರು ಹೇಳಿದ ಮೇಲೂ ಕೂಡ ನಾನೇನು ಹೇಳಿದೆ? ತಂದೆ ಮಗುವನ್ನು ಬಿಡಲ್ಲ. ಆದರೆ ಒಂದು ವೇಳೆ ಮಗು ತಂದೆ ಕೈಯನ್ನು ಹಿಡ್ಕೊಂಡಿದ್ರೆ ಏನು ಮಾಡುತ್ತೆ? ನಾಯಿ ಬಗಳಿದ ತಕ್ಷಣ ಬಿಟ್ಬಿಡುತ್ತೆ, ಸಮಸ್ಯೆ ಬಂದ ತಕ್ಷಣ ಬಿಟ್ಬಿಡುತ್ತೆ. ಯಾಕೆಂದರೆ ಮಗು ಹಿಡ್ಕೊಂಡಿತ್ತು ತಂದೆ ಕೈಯನ್ನು. ತಂದೆ ಮಗುವನ್ನು ಕೈ ಹಿಡ್ಕೊಂಡಿದ್ರೆ ಬಿಡಲ್ಲ, ಆದರೆ ಮಗುವು ತಂದೆಯ ಕೈಯನ್ನು ಹಿಡ್ಕೊಂಡಿರುವಾಗ ಏನು ಮಾಡುತ್ತೆ? ಅದು ಬಿಟ್ಬಿಡುತ್ತೆ, ಭಯಪಟ್ಟುಬಿಡುತ್ತೆ. ಹಾಗೇನೆ ಕೆಲವು ಸಂದರ್ಭಗಳಲ್ಲಿ ನಾವು ದೇವರು ನಮ್ಮನ್ನು ಸಹಾಯ ಮಾಡಬೇಕು, ಬಿಡಿಸಬೇಕು, ನಿಮಗೆ ಉಪಕಾರ ಮಾಡಬೇಕು ಅಂತ ದೇವರು ಆಶಿಸಿದ್ರು ನಾವೇ ಕೆಲವು ಸಾರಿ ಏನು ಮಾಡ್ತೀವಿ? ಬಿಡಿಸ್ಕೊಂಡು ಹೋಗ್ತೀವಿ. ಇಲ್ಲ, ನನಗೆ ಈ ಜಾಬ್ ಸರಿಯಾಗಿಲ್ಲ, ಇಲ್ಲ ನನಗೆ ಈ ಪ್ಲೇಸ್ ಸರಿಯಾಗಿಲ್ಲ, ಈ ಮನೆ ಸರಿಯಾಗಿಲ್ಲ, ಈ ವ್ಯಕ್ತಿ ಸರಿಯಾಗಿಲ್ಲ, ಈ ಪರಿಸ್ಥಿತಿ ಸರಿಯಾಗಿಲ್ಲ, ನಾನು ಹೋಗ್ತೀನಿ, ಬೇಡ ಬೇಡ, ನನಗೆ ದೇವರು ಬೇಡ, ಯಾವುದು ಬೇಡ. ನಾನು ನೋಡಿ ಅವರೆಲ್ಲ ಹೋಗ್ತಾ ಇದ್ದಾರೆ, ನೋಡು ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ನಾನು ಅವ್ರ ಥರ ಹೋಗ್ತೀನಿ, ನನಗೂ ಅಲ್ಲಿ ಆಶೀರ್ವಾದ ಸಿಗುತ್ತೆ, ನನಗೂ ಅಲ್ಲಿ ಬಿಡುಗಡೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಕುರಿಮರಿ ಹಸರನ್ನು ಕಂಡು ಹೋಗಿ ಹಾಗೆ ಓಡಿ ಹೋಗ್ತದೆ. ಕೆಲವು ಸಾರಿ ಏನಾಗುತ್ತೆ ಗೊತ್ತಾ? ಆ ರೀತಿ ಕುರಿಮರಿ ಕುರುಬನನ್ನು ಬಿಟ್ಟು ಓಡಿ ಹೋದರೆ ಕೇಡೇ ಹೊರತು, ಕಷ್ಟವೇ ಹೊರತು, ಕಣ್ಣೀರೇ ಹೊರತು ಸುರಕ್ಷತೆ ಅಲ್ಲ. ಕುರುಬನಿಗೆ ಗೊತ್ತಿಲ್ವಾ ಕುರಿಮರಿಗೆ ಹೊಟ್ಟೆ ಹಸಿತೈತೆ, ಅದಕ್ಕೆ ಹುಲ್ಲು ಬೇಕು, ಅದಕ್ಕೆ ನೀರು ಬೇಕು, ಅದಕ್ಕೆ ಬಿಸಿಲಾಗ್ತಾ ಇದೆ, ನೆರಳು ಬೇಕು, ಮಳೆ ಬೀಳ್ತಾ ಇದೆ, ಅದು ಸುರಕ್ಷಿತವಾಗಿರಬೇಕು ಅಂತ ಕುರುಬನಿಗೆ ಗೊತ್ತಿಲ್ವಾ? ಗೊತ್ತಿದೆ. ಕುರುಬನ ಹತ್ರ ಇದ್ದರೆ ಹೊಟ್ಟೆಗೂ ಕೊಡ್ತಾನೆ, ತಿನ್ನೋಕ್ಕೂ ಕೊಡ್ತಾನೆ, ಕುಡಿಲಿಕ್ಕೂ ಕೊಡ್ತಾನೆ, ಸುರಕ್ಷತೆನೂ ಕೊಡ್ತಾನೆ. ಅದು ಬಿಟ್ಬಿಟ್ಟು ಈ ಕುರುಬನ ಹತ್ರ ಇದ್ದರೆ ನನಗೆ ಸಾಕಾಗಲ್ಲ, ನೋಡಿ ಅಲ್ಲಿ ಹಸರಾಗಿದೆ, ನಾನು ಹೋಗ್ತೀನಿ ಅಂತ ಒಂದು ವೇಳೆ ಏನು ಸೌಂಡ್ ಮಾಡದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ತಪ್ಪಿ ಹೋದ ಕುರಿಮರಿ ಅಂತೆ ಆಗೋಗುತ್ತೆ. ತಪ್ಪಿ ಹೋದ ಕುರಿಮರಿ ಏನಾಯಿತು? 99 ಕುರಿಗಳು ಕುರುಬನ ಹತ್ರ ಇದ್ದು, ಒಂದು ಕುರಿ ಏನಾಯಿತು? ತಪ್ಪಿಸಿಕೊಂಡು ಹೋಯಿತು. ಹೇಗೆ? ಯಾಕೆಂದರೆ ಲೋಕ ಆಕರ್ಷಿಸ್ತಾ ಇರ್ತದೆ, ಜನರು ಆಕರ್ಷಿಸ್ತಾ ಇರ್ತಾರೆ, ಇಲ್ಲಿ ಬಾ, ಇಲ್ಲಿ ಬಾ, ಹೀಗೆ ಬಾ, ಹೀಗೆ ಬಾ ಅಂತ ಇರ್ತಾರೆ. ಆಗ ನಾವು ನೋಡುತ್ತೇವೆ, ಅಂತಹ ಸಂದರ್ಭದಲ್ಲಿ ದೇವರ ಮಕ್ಕಳು ಕೂಡ ದೇವರನ್ನು ಬಿಟ್ಟು, ದೇವರ ಪ್ರಸನ್ನತೆಯನ್ನು ಬಿಟ್ಟು, ಕುರುಬನಾದ ಕ್ರಿಸ್ತನನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಕೆಲವು ಕೆಟ್ಟ ಬಿಸ್ನೆಸ್ಗಳಲ್ಲಿ ಕೈ ಹಾಕೋದು, ಜಾಬ್ಗಳನ್ನು ಬಿಟ್ಟು ಆ ಕಡೆ ಹೋಗೋದು, ತಪ್ಪಾದ ಸಂಬಂಧಗಳನ್ನು ಮದುವೆ ಮಾಡಿಕೊಳ್ಳೋದು, ತಪ್ಪಾದ ಮನೆಗಳನ್ನು ಆರಿಸಿಕೊಳ್ಳೋದು. ಜನರು ಹೇಳ್ತಾರೆ ಹೀಗೆ ಹಾಗೆ ಅಂತ, ಆ ಜನರ ಮಾತಿಗನುಸಾರವಾಗಿ ಹೋಗ್ತಾರೆ. ಆಮೇಲೆ ಸಾಲ ಆಗುತ್ತೆ, ಕಷ್ಟ ಆಗುತ್ತೆ, ಕಣ್ಣೀರಾಗುತ್ತೆ, ವೇದನೆಗಳಾಗ್ತವೆ. ಯಾಕೆ ಈ ಆಲೋಚನೆ ಯಾರು ಕೊಟ್ಟರು ನಿಮಗೆ ಅಂದರೆ, ನನಗೆ ಅದೇ ನಮ್ಮ ಫ್ರೆಂಡು ಆಲೋಚನೆ ಕೊಟ್ಟಾಗ ಅವರು ಇರ್ತಾರೆ, ಆಮೇಲೆ ಅವರಿರಲ್ಲ. ನನ್ನ ಪ್ರೀತಿಯ ದೇವಜನವೇ, ದೇವರ ವಾಕ್ಯ ನಮಗೆ ಹೇಳುತ್ತಿರುವಂಥ ಮಾತೇನೆಂದರೆ, ನಾವು ದೇವರ ಮಕ್ಕಳು, ದೇವರ ಸ್ವರಕ್ಕೆ ಕಿವಿಗೊಡಬೇಕು. ಈಗ ಉದಾಹರಣೆಗೆ ನಾನು ಇಲ್ಲಿ ಒಂದು ಉದಾಹರಣೆಯನ್ನು ತೋರಿಸ್ತೇನೆ. ಮೊದಲ ಸಮ್ಮೇಳನ ಗ್ರಂಥದಲ್ಲಿಯೇ ಇದರ ಹಿಂದೆ ಇದ್ದಂಥ ವಾಕ್ಯ 12ನೇ ಅಧ್ಯಾಯ 17ನೇ ವಾಕ್ಯವನ್ನು ನೀವು ಓದಿದರೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನಾನು ಯೆಹೋವನಿಗೆ ಮೊರೆ ಇಡುವೆನು, ಈಗ ಗೋಧಿಯ ಸುಗ್ಗಿ ಇದ್ದರೂ ಆತನು ಗುಡುಗನ್ನು ಮಳೆಯನ್ನು ಕಳುಹಿಸುವುದರ ಮೂಲಕ ನೀವು ಅರಸನನ್ನು ಕೇಳಿಕೊಂಡಿದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟೋ ಕೆಟ್ಟದ್ದಾಗಿದೆ ಎಂಬುದನ್ನು ತೋರಿಸಿಕೊಡುವನು ಎಂದು ಅವರಿಗೆ ಹೇಳಿ ಯೆಹೋವನಿಗೆ ಮೊರೆ ಇಡಲು ಎಂದು ಹೇಳುತ್ತಾ ಇದೆ. ಇಲ್ಲಿ ಗಮನಿಸಿರಿ, ಇದರ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳ್ತೇನೆ. ಈಗ ದೇವರು ಇವರನ್ನ ನಡೆಸ್ತಾ ಬರ್ತಾ ಇದ್ದಾನೆ.
ಎಲ್ಲ ವಿಷಯದಲ್ಲಿ. ಕೆಂಪು ಸಮುದ್ರ ದಾಟಿಸಿದ, ಮರುಭೂಮಿಯಲ್ಲಿ ಮನ್ನವನ್ನು ಕೊಟ್ಟ, ಬಂಡೆಯಿಂದ ನೀರನ್ನು ಕೊಟ್ಟ, ಯೆರಿಕೋ ಗೋಡೆಯನ್ನು ಬೀಳಿಸಿದ, ಎಷ್ಟೋ ಉಪಕಾರಗಳನ್ನು ದೇವರು ಮಾಡಿದ ಇವರಿಗೆ, ಇಸ್ರಾಯೇಲರಿಗೆ. ಆದರೆ ಎಲ್ಲ ಹೋಗ್ಬಿಟ್ಟು ಕಾನಾನ್ ದೇಶಕ್ಕೆ ಅಲ್ಲಿಗೆ ಹೋಗುತ್ತಿದ್ದಾಗ ಅವ್ರಿಗೊಂದು ಆಲೋಚನೆ ಬಂತು. ನೋಡು, ಈ ಕಡೆ ಒಂದು ರಾಜ್ಯ ಇದೆ, ಅದಕ್ಕೂ ರಾಜ ಇದ್ದಾನೆ. ಈ ಕಡೆ ಒಂದು ರಾಜ್ಯ ಇದೆ, ಅದಕ್ಕೂ ರಾಜ ಇದ್ದಾನೆ. ಇಲ್ಲೊಂದು ರಾಜ್ಯ ಇದೆ, ಅದಕ್ಕೂ ರಾಜ ಇದ್ದಾನೆ. ನಮಗೆ ರಾಜ ಇಲ್ಲ. ಇವರಿಗೆ ದೇವರೇ ಇದ್ದಾನೆ, ದೇವರೇ ನಡೆಸ್ತಾ ಇದ್ದಾನೆ. ಆದರೆ ಇವರು ನಮಗೆ ರಾಜ ಬೇಕು. ಯಾಕೆ ಗೊತ್ತಾ? ಇವರಿಗೆಲ್ಲ ರಾಜ ಇದ್ದಾನಲ್ವ, ನಮಗೆ ಯಾಕೆ ರಾಜ ಇರಬಾರ್ದು? ನೋಡಿ, ಅವ್ರಿಗೇನಂದರೆ ದೇವರು ಹೇಳಿದ್ದು ಬೇರೆ. ನಾನೇ ನಿನಗೆ ಎಲ್ಲವೂ, ನಾನೇ ನಿಮ್ಮನ್ನು ನಡೆಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದರೂ ಕೂಡ ಅವರ ಆಸೆ ಏನಂದರೆ ಅವರ ಕಣ್ಣು ದೇವರ ಕಡೆಯಿಂದ ಆ ಕಡೆಗೆ ಹೊರಟೋಯ್ತು. ಈಗ ನೋಡಿ, ನಿಜಾನೇ ದೇವರು ಇವರನ್ನು ಕೈ ಬಿಡೋದೇ ಇಲ್ಲ. ಆದರೆ ಅವರೇ ಬಿಡಿಸ್ಕೊಂಡು ಓಡೋದ್ರೆ ಏನು ಮಾಡೋದು? ನಾವಾಗಿ ದೇವರನ್ನ ಬಿಟ್ಟು ಬೇಡ ಎಂದು ಬಿಟ್ಟು ಹೋದರೆ ಏನು ಮಾಡೋದು? ದೇವರು ಹೇಳ್ತಾನೆ, ಹೋಗು, ನಿನ್ನ ಕಷ್ಟ, ನಿನ್ನ ಅದೇನು ಹೇಳ್ತಾರಲ್ಲ ಲೋಕ ಜನ ಹೇಳ್ತಾರೆ, ನಿನ್ನ ಕರ್ಮ. ನೀನು ಬಿಟ್ಟು ಹೋದರೆ ನಿನ್ನ ಕರ್ಮ, ಏನು ಮಾಡೋಕ್ಕಾಗಲ್ಲ. ನೀನಿದ್ದೀಯಾ ಕುರುಬನ ಬಳಿಯಲ್ಲಿ ಇದ್ದರೆ ಕುರುಬನು ನಿನ್ನನ್ನು ಮೇಯಿಸ್ತಾನೆ. ಕುರುಬನನ್ನು ನೀನು ಬಿಟ್ಟು ಹೋದರೆ ಎಲ್ಲಿ ಹೋಗ್ತೀಯೋ? ಬಂಡೆ ಸಂದಲ್ಲಿ ಸಿಕ್ಕಾಕ್ಕೋಬೋದು, ಮುಳ್ಳು ಗಿಡಗಳ ಪೊದೆಯಲ್ಲಿ ನೀನು ಸಿಕ್ಕಾಕ್ಕೊಳ್ಬೋದು, ಅಲ್ಲಿ ಎಲ್ಲೋ ಆಳಕ್ಕೆ ಬಿದ್ದೋಗ್ಬೋದು. ಕುರುಬನಿಲ್ಲದೆ ಇರೋ ಜಾಗ ಹೆಂಗಿರುತ್ತೆ? ನಾವು ನೋಡುತ್ತೇವೆ ಆ ಕಥೆಯಲ್ಲಿ, ಅದು ಮುಳ್ಳು ಪೊದೆಗಳಲ್ಲಿ ಸಿಕ್ಕಾಕ್ಕೊಂಡಿತ್ತು, ಅದು ಎಲ್ಲೋ ಬಂಡೆ ಸಂದುಗಳಲ್ಲಿ ಸಿಕ್ಕಾಕ್ಕೊಂಡಿತ್ತು. ಕೆಲವು ಸಂದರ್ಭದಲ್ಲಿ ದೇವರನ್ನ ಬಿಟ್ಟು ಹೋದರೆ ಹೀಗೇನೆ ಪಾಪದಲ್ಲಿ ಸಿಕ್ಕಾಕ್ಕೊಳ್ತೇವೆ, ಸಾಲಗಳಲ್ಲಿ ಸಿಕ್ಕಾಕ್ಕೊಳ್ತೇವೆ, ಶತ್ರುಗಳ ಕೈಗೆ ಸಿಕ್ಕಾಕ್ಕೊಳ್ತೇವೆ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ನಾವು ಅಂದುಕೊಳ್ಬಹುದು, ಎಲ್ಲ ಇದೆ ಅಲ್ಲ ನನ್ನ ಮನೆಯಲ್ಲಿ, ನನಗೇನು ಕೊರತೆ ಇದೆ ಈಗ ಅಂತ. ಹೌದು, ಮೆಲ್ಲ 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 ಮೆಲ್ಲಗೆ ನಮ್ಮ ಆತ್ಮ ನರಕಕ್ಕೆ ಹೋಗ್ತಾ ಇರ್ತದೆ, ಗೊತ್ತಾಗೋದೇ ಇಲ್ಲ. ನೀ ದಿಢೀರ್ನೆ ದೇವರ ಕಡೆಗೆ ಬರ್ರಿ, ಪ್ರಾರ್ಥನೆಗೆ ಬರ್ರಿ ಅಂದರೆ, ಅಯ್ಯೋ ಬೇಡಪ್ಪ, ಇದೇ ಚೆನ್ನಾಗಿತ್ತು, ನಮಗೆ ಸ್ವತಂತ್ರವಾಗಿ ನಾವು ಇರ್ತಾ ಇದ್ವು, ನಮ್ಮನ್ನು ಯಾರೂ ಕೇಳೋರಿಲ್ಲ, ಮಾಡೋರು ಇಲ್ಲ. ಇದ್ಯಾವುದು ಪ್ರಾರ್ಥನೆ? ದೇವಜನವೇ, ಪ್ರಾರ್ಥನೆ ನಿಮ್ಮನ್ನು ಒಂದುಗೂಡಿಸುತ್ತದೆ, ದೇವರ ಆಲಯ ನಿಮ್ಮನ್ನು ಬಲಪಡಿಸುತ್ತದೆ. ನಿಮ್ಮ ಆತ್ಮ ಲೋಕದಲ್ಲಿ ನರಕಕ್ಕೆ ಹೋಗುತ್ತದೆ, ಆದರೆ ಆಲಯದ ಮೂಲಕ ಪರಲೋಕಕ್ಕೆ ಹೋಗುತ್ತದೆ. ದೇವರ ವಾಕ್ಯದ ಮೂಲಕವಾಗಿ ಸ್ವರ್ಗಕ್ಕೆ ಹೋಗುತ್ತದೆ. ದೇವರ ಮೂಲಕ, ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಆತ್ಮವು ರಕ್ಷಿಸಲ್ಪಡುತ್ತದೆ. ಆಲಯಗಳು, ವಾಕ್ಯಗಳು, ಸುವಾರ್ತೆಗಳು, ಸೇವೆಗಳು ನಾವು ಮಾಡ್ತಾ ಇರೋದು ಅದ್ಭುತಗಳಿಗೋಸ್ಕರನೋ, ರೋಗ ಸೌಖ್ಯಕ್ಕೋಸ್ಕರನೋ, ಏನೋ ನಡೀತದೆ ಈ ಲೋಕದಲ್ಲಿ ಅನ್ನೋದಕ್ಕೋಸ್ಕರ ಅಲ್ಲ. ನಮ್ಮ ಆತ್ಮಗಳು ಪರಲೋಕಕ್ಕೆ ಹೋಗುತ್ತವೆ ಅನ್ನೋದಕ್ಕೋಸ್ಕರ. ಈ ಕಾಲದಲ್ಲಿ ಏನು ನಡೀತಾ ಇದೆ? ಪ್ರಾಣಗಳು ಉದುರಿ ಹೋಗ್ತಾ ಇದ್ದಾವೆ, ಸತ್ತೋಗ್ತಾ ಇದ್ದಾರೆ ಜನ. ಯಾವಾಗ, ಎಲ್ಲಿ, ಹೇಗೆ ಸತ್ತೋಗ್ತಾರೋ ಗೊತ್ತಿಲ್ಲ. ಆದರೆ ದೇವ್ರ ವಾಕ್ಯ ಹೇಳುತ್ತದೆ, ಸಾಯುವುದಕ್ಕಿಂತ ಮುಂಚೆ, ನಿನ್ನ ಪ್ರಾಣವು ಈ ಲೋಕದಲ್ಲಿ ಇದ್ದು ಹೋಗುವುದಕ್ಕಿಂತ ಮುಂಚೆ ನಿನ್ನ ಆತ್ಮ ರಕ್ಷಿಸಲ್ಪಟ್ಟಿದೆಯಾ? ಕರ್ತನನ್ನು ನಂಬಿ ಕರ್ತನಲ್ಲಿದ್ದೀಯಾ, ಇಲ್ಲ ಕರ್ತನನ್ನು ಬಿಟ್ಟು ಲೋಕದಲ್ಲಿದ್ದೀಯಾ? ಜನರು ಏನು ಮಾಡ್ತಾರೆ? ಹಸಿರು ಹುಲ್ಲನ್ನು ಕಂಡು ಓಡಿ ಹೋಗ್ತಾರೆ. ಚೆನ್ನಾಗಿ ಇರುತ್ತೆ ಲೋಕದಲ್ಲಿ, ಆದರೆ ಆತ್ಮ ನಷ್ಟಪಡುತ್ತದೆ. ಈ ಇಸ್ರಾಯೇಲ್ರು ಏನು ಮಾಡಿಬಿಟ್ರು? ಅವರನ್ನು ನೋಡಿ ನನಗೆ ಅರಸಬೇಕು ಅಂದ. ಆಗ ಸಮುವೇಲನ ಒಂದು ಮಾತು ಹೇಳ್ತಾನೆ, ಮೋಶೆ ಒಂದು ಮಾತು ಹೇಳ್ತಾನೆ. ಏನಂದರೆ, ನೋಡಪ್ಪ, ನಿಮಗೆ ಏನು ಬೇಕು ಅಂತ ನೀವು ಹೇಳಿದ್ದೀರಾ, ನಾನು ದೇವರ ಹತ್ರ ಹೋಗಿ ಮೊರೆ ಇಡ್ತೇನೆ. ಆತನಿಗೆ ಇಷ್ಟ ಇದ್ದರೆ ಓಕೆ, ಇಷ್ಟ ಇಲ್ಲ ಅಂದರೆ ಏನು ಮಾಡ್ತಾನೆ ಗೊತ್ತಾ? ಈಗ ಎಂಥ ಕಾಲ ಗೊತ್ತಾ? ಗೋಧಿಯ ಸುಗ್ಗಿ ಅಂದರೆ ಗೋಧಿಯನ್ನು ಕೊಯ್ಯೋ ಕಾಲದಲ್ಲಿ ಮಳೆ ಬರಬಾರ್ದು. ಅದೇ ರೂಲು. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಕೊಯ್ಯೋ ಕಾಲ. ಈಗ ಗೋಧಿ ಕೊಯ್ಬೇಕು, ಎಲ್ಲ ಕಡೆ ಗೋಧಿ ಇದೆ, ಈಗ ಮಳೆ ಬರಲ್ಲ, ಕೊಯ್ಯಿರಿ, ಅದನ್ನು ಕಣಗಳಲ್ಲಿ ಹಾಕಿರಿ, ಅದನ್ನು ಶೇಖರಿಸಿರಿ. ಆದರೆ ಮೋಶೆ ಹೇಳ್ತಾ ಇದ್ದಾನೆ, ದೇವರಿಗಿಷ್ಟ ಇಲ್ಲದೆ ಹೋದರೆ ಏನು ಮಾಡ್ತಾನೆ ಗೊತ್ತಾ? ಗುಡುಗನ್ನು, ಮಳೆಯನ್ನು ಕಳುಹಿಸುವುದರ ಮೂಲಕ ನೀವು ಅರಸನನ್ನು ಕೇಳಿಕೊಂಡಿದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟೋ ಕೆಟ್ಟದ್ದಾಗಿದೆ ಎಂಬುದನ್ನು ತೋರಿಸಿಕೊಡುವರು ಎಂದು ಅವರಿಗೆ ಹೇಳಿ ಯೆಹೋವನಿಗೆ ಮೊರೆ ಇಡಲು. ಅದರ 18ನೇ ವಚನ ನೋಡುತ್ತೀನಿ. ಆತನು ಗುಡುಗು ಮಳೆಗಳನ್ನು ಕಳುಹಿಸಿದನು. ಎಲ್ಲ ಜನರು ಯೆಹೋವನಿಗೂ ಸಮುವೇಲನಿಗೂ ಬಹಳವಾಗಿ ಭಯಪಟ್ಟು, ಮೋಶೆ ಅಂತ ಹೇಳಿದೆ, ಸಮುವೇಲನಿಗೂ ಭಯಪಟ್ಟು ಸಮುವೇಲನನ್ನು, ನಮಗೊಬ್ಬ ಅರಸನು ಬೇಕೆಂದು ನಾವು ಬೇಡಿಕೊಂಡದ್ದರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿತು.
ಎಷ್ಟೋ ಪಾಪಗಳನ್ನು ನಾವು ಮಾಡಿದ್ದೀವಿ, ಇನ್ನೂ ಒಂದು ಪಾಪ ಕುಡಿಸ್ಕೊಂಡ್ಬಿಟ್ವಲ್ಲಪ್ಪ ನಾವು. ದೇವರು ಹೇಳ್ದ, ನಿಮಗೇನಕ್ಕೆ ಅರಸ, ನಾನಿದ್ದೀನಿ. ಕೆಲವು ಸಂದರ್ಭದಲ್ಲಿ ದೊಡ್ಡ ಆಶೀರ್ವಾದವನ್ನು ನಾವು ಬಿಟ್ಟು ಸಣ್ಣದಾದ ತುಚ್ಛವಾದ ವ್ಯರ್ಥವಾದ ಬೆಲೆ ರಹಿತವಾದ ಕಾರ್ಯಗಳನ್ನು ನಾವು ಕೇಳಿಕೊಳ್ತೇವೆ. ನಾನೊಂದು ಪಿಕ್ಚರನ್ನು ನೋಡಿದ್ದೇನೆ. ಆ ಪಿಕ್ಚರಲ್ಲಿ ಒಂದು ಪಿಕ್ಚರ್ ಬರೆದು ಹೇಗೆ ಬರೆದಿರ್ತಾರೆ ಅಂದರೆ, ಜೀಸಸ್ ಹಿಂದ್ಗಡೆ ಒಂದು ತುಂಬ ಹೂಗಳನ್ನು ಇಟ್ಕೊಂಡಿರ್ತಾನೆ. ಆದರೆ ಈ ಮಗು ಏನು ಮಾಡುತ್ತೆ, ಒಂದು ಹೂವಿಗಾಗಿ ಓಡೋಗ್ತಾ ಇರ್ತದೆ. ಅದರ ಅರ್ಥ ಏನಂದರೆ, ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದಿದ್ದರೆ ನಿನಗೆ ಒಂದು ಬೊಕ್ಕೆನೇ ಸಿಗ್ತಾ ಇತ್ತು. ಬೊಕ್ಕೆ ಅಂದರೆ ಹೂಗಳ ಗುಚ್ಛ. ಆದರೆ ಯೇಸುವಿನ ಬಳಿಗೆ ಬರದೆ ಆ ಒಂದು ಹೂವಿಗಾಗಿ ಓಡೋಗ್ತಾ ಇರೋದನ್ನು ನೋಡ್ತಾ ಇರ್ತೀವಿ. ಅಂದರೆ ನಾವು ಹೇಗಂದರೆ, ದೇವರು ನಿಧಿಯೋಪಾದಿಯ ನಿತ್ಯವಾದ ಯುಗ ಯುಗಾಂತರಕ್ಕೂ ಸಾಕಾಗುವಷ್ಟು ಒಳ್ಳೆಯ ದೊಡ್ಡ ಆಶೀರ್ವಾದಗಳನ್ನು ನಮಗೋಸ್ಕರ ಆತನು ಸಿದ್ಧಪಡಿಸಿರುವಾಗ ನಾವೇನು ಮಾಡ್ತೀವಿ, ಸಣ್ಣ ಆಶೀರ್ವಾದಗಳಿಂದ ಓಡಿ ಹೋಗ್ತೇವೆ. ಇನ್ನೊಂದು ಪಿಕ್ಚರನ್ನು ನೀವು ನೋಡಿರ್ಬೋದು. ದೇವರು ಈ ಕಡೆ ತೋರಿಸ್ತಾ ಇರ್ತಾರೆ, ಬಾ ಈ ಕಡೆ ಬಾ ಈ ಕಡೆ ಅಂದರೆ, ಅವರು ನೋಡ್ತಾನೆ, ಆ ಕಡೆ ಗುಡ್ಡ ಇರುತ್ತೆ, ಒಂಥರ ಬೆಟ್ಟದ ಥರ ಗುಡ್ಡ, ಬೆಟ್ಟ ಅಲ್ಲ ಗುಡ್ಡದ ಥರ ಇರುತ್ತೆ. ಆದರೆ ಆ ಕಡೆ ಒಂದು ಸಣ್ಣದಾದ ಕೊಳ ಇರುತ್ತೆ, ಸಣ್ಣದು ಕೊಳ. ಅವನೇ ಆ ಹುಡುಗ ಅಂದರೆ ಒಂದು ವ್ಯಕ್ತಿ ಏನು ಮಾಡ್ತಾನೆ, ಏಸು ತೋರಿಸಿದ ಈ ಕೊಳದ ಕಡೆಗೆ ಹೋಗದೆ ಆ ಕಡೆ ಹೋಗ್ತಾನೆ. ಯಾಕೆ ಗೊತ್ತಾ, ಅವನು ನೋಡ್ತಾನೆ ಗುಡ್ಡದ ಕಡೆ ಬರ ಅಂತ, ಯೇಸು ಸ್ವಾಮಿ ಈ ಗುಡ್ಡದ ಕಡೆ ಬಾ ಅಂತ ಹೇಳ್ತಾ ಇದ್ದಾನಲ್ವಾ, ಏನಿದೆ ಅಲ್ಲಿ, ನನಗೆ ದಾಹ ಆಗ್ತಾ ಇದೆ, ನನಗೆ ನೀರು ಬೇಕು, ನನಗಿಲ್ಲಿ ಸಣ್ಣ ಕೊಳ ಇದೆ, ನಾನು ಅಲ್ಲಿ ಓಡಿ ಹೋಗ್ತೇನೆ ಅಂತ ಆ ಕಡೆ ಹೋಗ್ತಾ ಇರ್ತಾನೆ. ಆದರೆ ಆ ಪಿಕ್ಚರ್ನ ಇನ್ನೊಂದು ಕಡೆ ತೋರಿಸ್ತಾರೆ, ಏನು ಗೊತ್ತಾ, ಅಲ್ಲಿ ನದಿ ನೀರು ಹರಿತಾ ಇರ್ತದೆ. ಏನು, ಅಲ್ಲಿ ನದಿ ನೀರು ಹರಿತಾ ಇರ್ತದೆ. ಅವನು ಅಂದರೆ ಆ ಹುಡುಗ, ಆ ವ್ಯಕ್ತಿ ಸಣ್ಣ ಕೊಳಕ್ಕೆ ಆಸೆ ಪಟ್ಟ, ನದಿ ನೀರಿಗೆ ಆಸೆ ಪಡಲಿಲ್ಲ. ಆದರೆ ಅವನಿಗೆ ಕಾಣಿಸಿದ್ದೇನೆಂದರೆ, ಆ ಗುಡ್ಡ ಹತ್ತಬೇಕಲ್ಲ, ಗುಡ್ಡ ಇದೆ ಅಷ್ಟೇ, ಗುಡ್ಡದ ಆ ಕಡೆ ನೀರಿದೆ ಅನ್ನೋದನ್ನು ಮಾತ್ರ ಅವನು ಅರಿಯಲಿಲ್ಲ. ಯೇಸು ಸ್ವಾಮಿ ಹೀಗೇನೆ, ಆತನು ತೋರಿಸುವ ದಾರಿ ಪ್ರಾರಂಭದಲ್ಲಿ ನಿಮಗೆ ಗುಡ್ಡದೋಪಾದಿಯಲ್ಲಿರಬಹುದು, ಕಷ್ಟದೋಪಾದಿಯಲ್ಲಿರ್ಬೋದು. ಅಯ್ಯೋ ಅದನ್ನು ಹತ್ತಬೇಕಾ, ನನ್ನ ನೀರು ಕೇಳಿದರೆ ದೇವರು ಗುಡ್ಡ ತೋರಿಸ್ತಾ ಇದ್ದಾನಲ್ವಾ ಅಂತ ಅಂದುಕೊಳ್ಳಬಹುದು. ಆದರೆ ಗುಡ್ಡವನ್ನು ದಾಟಿದರೆ ನದಿ ನೀರಿದೆ. ಹಾಲೆಲೂಯ. ಇವತ್ತು ದೇವಜನವೇ, ನಮ್ಮ ಜೀವಿತದಲ್ಲಿ ಹಾಗೇನೆ ನಾವು ಸಣ್ಣ ಹೊರತೆಗೆ, ಸಣ್ಣ ಒಂದು ಇದಕ್ಕೆ ನೀರಿಗೆ ಆಹಾ ಅಂತೇವೆ. ದೇವರ ಮಾತು ಕೇಳಿದರೆ ಉನ್ನತವಾದ ಆಶೀರ್ವಾದಗಳನ್ನು ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಇವತ್ತು ನಾವು ನೋಡುವಾಗ ಆ ರೀತಿಯಾಗಿ ಇಲ್ಲಿ ಹೇಳ್ತಾನೆ, ಅಯ್ಯಯ್ಯೋ ನಾವು ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿತು, ಆದದರಿಂದ ನಿನ್ನ ಸೇವಕರಾದ ನಾವು ಸಾಯದಂತೆ ನಿನ್ನ ದೇವರಾದ ಯೆಹೋವನನ್ನು ಬೇಡಿಕೋ ಎಂದು ವಿಜ್ಞಾಪಿಸಲು. ಇಲ್ಲಿ ಒಂದು ವಿಷಯವನ್ನು ಗಮನಿಸಿದ್ರ, ನೀವು ಗಮನಿಸಿದ್ರ, ಏನಲ್ಲಿ ವಿಷಯ ಹೇಳ್ತದಲ್ಲ, ಆದದರಿಂದ ನಿನ್ನ ಸೇವಕರಾದ ನಾವು ಸಾಯದಂತೆ, ಏನಂತ ಹೇಳಿದರೆ, ನಿನ್ನ ಸೇವಕರಾದ ನಾವು ಸಾಯದಂತೆ ನಿನ್ನ ದೇವರಾದ. ಯಾಕೆ ನಮ್ಮ ದೇವರು ಅಂತ ಹೇಳ್ಬೋದಾಗಿತ್ತಲ್ಲ, ಅವರು ಏನಂತ ಹೇಳ್ತಾ ಇದ್ದಾರೆ, ಅಯ್ಯೋಯ್ಯೋ ಅವ್ರು ಹೇಳ್ಬೇಕಾಗಿರೋದು, ಅಯ್ಯೋ ನಮ್ಮ ದೇವ್ರನ್ನ ಹತ್ರ ಕೇಳ್ರಿ ಅಂತ ಕೇಳ್ದಿರಾ, ನಿನ್ನ ದೇವರ ಹತ್ರ ಕೇಳು, ನಿನ್ನ ದೇವರಾದ ಯೆಹೋವನನ್ನು ಬೇಡಿಕೋ ಎಂದು ವಿಜ್ಞಾಪಿಸಿದರು. ಇದೇ ನಾವು ಮಾಡೋದು ಕೆಲಸ. ಕೆಲವು ಸಂದರ್ಭದಲ್ಲಿ ನಾವು ಬೇರೆಯವ್ರಿಗೆ ಹೇಳ್ತೀವಿ, ಫಸ್ಟ್ ನೀವು ಪ್ರೇಯರ್ ಮಾಡಿರಿ, ನಿಮ್ಮ ದೇವರು ಒಂದು ವೇಳೆ ಉತ್ತರ ಕೊಡ್ಬೋದು. ನನಗೆ ಕೆಲವರು ಹೊಸದಾಗಿ ದೇವರು ನಂಬೋರು ಹಾಗೆ ಕೇಳೋದು, ನಿಮ್ಮ ದೇವರು ಏನಾದರೂ ಕರುಣೆ ತೋರಿಸ್ತಾರೇನೋ ನಮ್ಮ ಮೇಲೆ ಅಂದರೆ, ಅವರ ಅರ್ಥ ಏನಂದರೆ, ನಿಮ್ಮ ದೇವರು ನನ್ನ ದೇವರು ನಮ್ಮ ದೇವರು ಅನ್ನೋ ಅಂಥ ಭಾವನೆ. ನಾನು ಇಮಿಡಿಯೇಟಾಗಿ ಕೇಳ್ತೀನಿ, ಯಾಕೆ ಅವ್ರು ನಿಮ್ಮ ದೇವರಲ್ವ ಅಂದರೆ, ಅಲ್ಲ ನಮ್ಮ ದೇವರೇ, ಆದರೂ ನಾವು ಹಿಂದೂಗಳು, ನಾವು ಮುಸ್ಲಿಮ್ಸು, ನೀವಾದರೆ ದೇವ್ರ ಮಕ್ಕಳು ಅಂತ. ನೀವು ಯಾವಾಗ ನಂಬಿಕೆ ಇಟ್ಟಿದ್ರು ನೀವು ಕೂಡ ಏಸಪ್ಪನ ಮಕ್ಕಳೇ. ನೀವು ಯಾಕೆ ಹಂಗಂತ ಇದ್ದೀರಾ, ನಿಮ್ಮ ದೇವ್ರ ಹತ್ರ ಸ್ವಲ್ಪ ನಮಗೋಸ್ಕರ ಪ್ರೇಯರ್ ಮಾಡಿರಿ. ನಿಮ್ಮ ದೇವರೇನೂ ಅಲ್ಲ. ಇವರು ಹಾಗೆ ನಿನ್ನ ದೇವರಾದ ಯೆಹೋವನನ್ನು ಬೇಡಿಕೋ ಎಂದು ವಿಜ್ಞಾಪಿಸಲು ಅವನು ಭಯಪಡಬೇಡಿರಿ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ, ಈಗ ಸಮುವೇಲನವ್ರಿಗೆ ಹೇಳ್ತಾ ಇದ್ದಾನೆ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಏನು ಮಾಡಬೇಕು, ಬಿಟ್ಟು ಏನು ಮಾಡಬೇಕು, ನೀವು ಅದನ್ನು ಬಿಡಬೇಕು. ಈಗಲಾದರೂ ನೀವೇನು ಮಾಡಬೇಕು, ದೇವರು ನಿಮ್ಮನ್ನು ದಯ ತೋರಿಸಿದ್ದಾನೆ, ಆರಿಸಿಕೊಂಡಿದ್ದಾನೆ, ನಿಮಗೆ ನಿಮ್ಮ ನಾಮ, ಆತನ ನಾಮದ ನಿಮಿತ್ತವಾಗಿ ಇಷ್ಟೊಂದು ಮಾಡಿದ್ದಾನೆ. ಇನ್ನೂ ಒಂದು ಪಾಪ ಮಾಡಿದ್ದೀರಿ. ಈಗ ಕೆಲವು ಸಂದರ್ಭಗಳಲ್ಲಿ ನಾವು ಹೋದ ವಾರ, ಹೋದ ತಿಂಗಳು, ಇವತ್ತು ಒಂದು ಪಾಪ ನಾವು ಮಾಡಿರ್ಬೋದು. ಈ ಇಸ್ರಾಯೇಲರು ಹೇಳಿದ ಹಾಗೆ ನಾವು ಮಾಡಿದ ಪಾಪಗಳಿಗೆ ಇನ್ನೊಂದು ಪಾಪ ಕೂಡಿತು.
ಪ್ಲಸ್ ಪ್ಲಸ್ ಆಗ್ತಾ ಇರ್ತದೆ. ಹೌದಲ್ಲ, ನಮ್ಮ ಪಾಪಗಳು ಒಂದಕ್ಕೊಂದು ಕೂಡಿ ಬರ್ತಾ ಇರ್ತದೆ. ಅವ್ರು ಹೇಳ್ತಾರೆ, ಆ ಸಮಯದಲ್ಲಿ ಹೇಳ್ತಾನೆ, ಭಯ ಪಡಬೇಡ್ರಿ, ಇಷ್ಟೂ ಪಾಪ ಮಾಡಿದ ನೀವು ಇನ್ನು ಮುಂದೆ ಆದರೂ ಅದನ್ನೇನು ಮಾಡಬೇಕು? ಬಿಟ್ಟು ಬಿಡಬೇಕು. ಮೊದಲನೇ ಕಾರ್ಯ, ದೇವರು ನಿಮ್ಮನ್ನು ಪೋಷಿಸಬೇಕಾ? ನಿಮ್ಮ ಪ್ರಾರ್ಥನೆ ಆಲಿಸಬೇಕಾ? ಉತ್ತರಿಸಬೇಕಾ? ನಿಮಗೆ ಅದ್ಭುತ ಮಾಡಬೇಕಾ? ನಿಮ್ಮ ಜೀವಿತಗಳು ಈಗ ಅಂದ್ಕೊಳ್ತಾ ಇರ್ತಾರೆ ಕೆಲವರು, ಏನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ, ಕರೆಕ್ಟಾಗಿ ಇದ್ದೀವಿ, ತೊಂದರೆ ಇಲ್ಲ ಅಂತ. ಒಂದೇ ಒಂದು ಘಟನೆ ನಮ್ಮ ಜೀವಿತದಲ್ಲಿ ನಡೆದರೆ ನಮ್ಮ ಸಂತೋಷ ಎಲ್ಲ ಹಾಳಾಗಿ ಹೋಗ್ತದೆ. ನಮ್ಮ ಸಂತೋಷ ಎಲ್ಲ ಹಾಳಾಗಿ ಹೋಗ್ತದೆ. ಅದು ಹಾಳಾಗಿ ಹೋಗದೆ ಇರಬೇಕಾದ್ರೆ ನಾವೇನು ಮಾಡಬೇಕು? ದೇವರ ವಾಕ್ಯ ಹೇಳುತ್ತದೆ, ಇನ್ನು ಮುಂದೆ ಆದರೂ, ಇದುವರೆಗೂ ನಡೆದಿದ್ದು ನಡೆದೋಯ್ತು, ಆಗಿದ್ದಾಗೋಯ್ತು, ಇನ್ನು ಮುಂದೆ ಆದರೂ ಅದನ್ನು ಬಿಟ್ಟು ಬಿಡ್ರಿ. ಪಾಪಕ್ಕೆ ಪಾಪ ಸೇರಿಸ್ಕೊಂಡು ಹೋಗೋದನ್ನು ಬಿಟ್ಟು ಬಿಡ್ರಿ. ದೇವರು ಎಷ್ಟು ಸಾರಿ ಎಚ್ಚರಿಸಿದರೂ ಕೂಡ ಮನುಷ್ಯರ ಬುದ್ಧಿ ಹೇಗೆ ಗೊತ್ತಾ? ಇದೊಂದು ಸಾರಿ ಸ್ವಾಮಿ, ಇನ್ನೊಂದು ಸಾರಿ ಪ್ಲಸ್ 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 ಪಾಪಗಳನ್ನು ನಾವು ಕೂಡಿಸ್ಕೊಂಡು ಹೋಗ್ತಾ ಇರ್ತೇವೆ ಹೊರತು ಪಾಪಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಮನುಷ್ಯರ ಬುದ್ಧಿ ಅದೇ ಏನಂದರೆ, ಪರವಾಗಿಲ್ಲ ಬಿಡು, ದೇವರು ಕ್ಷಮಿಸ್ತಾರೆ, ಪರವಾಗಿಲ್ಲ ಬಿಡು, ದೇವರು ಅರ್ಥ ಮಾಡ್ಕೊಳ್ತಾರೆ, ದೇವರಿಗೆ ಗೊತ್ತು ಬಿಡು ನನ್ನ ಪರಿಸ್ಥಿತಿ. ಈ ಥರ ದೇವರ ಹೆಸರೇ ಹೇಳ್ಕೊಂಡು ಪಾಪ ಮಾಡ್ತಾ ಇರ್ತೀವಿ. ದೇವರದನ್ನು ಒಪ್ಕೊಳ್ಳಲ್ಲ. ದೇವರು ಹೇಳ್ತಾರೆ, ಬೇಡ, ಬಿಟ್ಟು ಬಿಡು, ಅದನ್ನು ಬಿಟ್ಟು. ಎರಡನೇದು, ಒಂದು ಬಿಟ್ಟು ಬಿಡಬೇಕು. ಎರಡನೇದು, ಯೆಹೋವನನ್ನು ಅಂಟಿಕೊಂಡಿರ್ಬೇಕಂತೆ. ಏನು ಮಾಡಬೇಕು? ಯೆಹೋವನನ್ನು ಅಂಟಿಕೊಂಡಿರ್ಬೇಕಂತ. ಅಂಟಿಕೊಂಡಿರೋದಂದ್ರೆ ಹೇಗೆ? ಬಿಡೋದೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನೀವು ನೋಡ್ತೀರಾ, ತಾಯಿ ಮಗು, ಸಣ್ಣ ಮಗು ಬಿಡೋದೇ ಇಲ್ಲ, ತಾಯಿ ಕರು, ಪಕ್ಷಿಗಳು ಬಿಡೋದೇ ಇಲ್ಲ, ಜೊತೆಯಲ್ಲೇ ಇರಬೇಕಂತ ಆಸೆ ಪಡ್ತಾರೆ. ಹಾಗೆಯೇ ನಾವು ಕೂಡ ದೇವರ ಬಳಿಯಲ್ಲಿ ಯಾವಾಗಲೂ ನಮ್ಮನ್ನು ಅಂಟಿಕೊಂಡಿರುವಂತೆ ಮಾಡಬೇಕು. ಹೇಗೆ ಮಾಡ್ತೀವಿ? ಅಂಟಿಕೊಂಡಿರೋದು ಹೇಗೆ? ಎಲ್ಲಾದರೂ ಹೋಗಿ ನಾವು ಅಂಟಿಕೊಂಡಿರ್ಬೇಕಾ? ನಾವು ಪ್ರಾರ್ಥಿಸುವುದೇ ದೇವರೊಟ್ಟಿಗೆ ಅಂಟಿಕೊಳ್ಳುವುದು, ವಾಕ್ಯ ಧ್ಯಾನಿಸುವುದೇ ದೇವರೊಟ್ಟಿಗೆ ಅಂಟಿಕೊಳ್ಳುವುದು, ದೇವರ ಆಲಯದಲ್ಲಿರುವುದೇ ದೇವರೊಂದು ಅಂಟಿಕೊಂಡಿರೋದು. ಆದರೆ ಇವತ್ತು ಜನರು ದೇವರಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಟಿ ವಿಗಳಿಗೆ ಅಂಟಿಕೊಂಡಿದ್ದಾರೆ, ಮೊಬೈಲ್ಗಳಿಗೆ ಅಂಟಿಕೊಂಡಿದ್ದಾರೆ, ವ್ಯಕ್ತಿಗಳಿಗೆ ಅಂಟಿಕೊಂಡಿದ್ದಾರೆ, ಜಾಬ್ಗಳಿಗೆ ಅಂಟಿಕೊಂಡಿದ್ದಾರೆ. ಜಾಬ್, ಅಯ್ಯೋಯ್ಯೋ, ಚರ್ಚ್ಗಾದರೂ ರಜಾ ಹಾಕ್ಬೋದು, ಜಾಬ್ಗೆ ರಜಾ ಹಾಕೋಕ್ಕಾಗಲ್ಲ. ಜಾಬ್ಗೆ ಅಂಟಿಕೊಂಡಿದ್ದಾರೆ. ನಾಳೆ ನಿಮ್ಮನ್ನು ಜಾಬು ಕಾಪಾಡೋಕ್ಕಾಗಲ್ಲ, ಟಿ ವಿ ಕಾಪಾಡೋಕ್ಕಾಗಲ್ಲ, ಮೊಬೈಲ್ ಕಾಪಾಡೋಕ್ಕಾಗಲ್ಲ, ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಬದಲಾಗಿ ದೇವರು ಮಾತ್ರವೇ ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಪ್ರಿಯರೇ, ಮೊದಲನೇ ಕಾರ್ಯ ಅಲ್ಲಿ ನೀವು ಈಗ ಮಾಡಿದ ಪಾಪವನ್ನು ಬಿಟ್ಟು, ಮೊದಲೊಂದು ಪಾಪವನ್ನು ಬಿಡಬೇಕು, ಎರಡು ದೇವರನ್ನು ಅಂಟಿಕೊಳ್ಳಬೇಕು. ಮೂರನೇದಾಗಲ್ಲಿ ಹೇಳ್ತದೆ, ಹೇಗೆ ಅಂಟಿಕೊಳ್ಳಬೇಕು? ಮೂರನೇದು, ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ದೇವ್ರ ವಾಕ್ಯ ಹೇಳುತ್ತೆ, ಏನು ಮಾಡಬೇಕಂತೆ? ಆತನೊಬ್ಬನನ್ನೇ ಸೇವಿಸಬೇಕು. ದೇವ್ರ ವಾಕ್ಯ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ನಾವು ಅಂದ್ಕೊಳ್ಬೋದು ಇದು ಸೆಲ್ಫಿಶ್ನೆಸ್, ಏನು ಯೇಸು ಮಾತ್ರನೇ ದೇವರ, ಬೇರೆಯವರು ಇಲ್ವಾ ಅಂತ ಕೇಳ್ಬೋದು. ಇಲ್ಲ, ಒಳ್ಳೆ ಕುರುಬನು ಒಬ್ಬನೇ. ಒಳ್ಳೆ ಕುರುಬನು ಕುರಿಯ ಮೇಲನ್ನು ಬಯಸ್ತಾನೆ. ಕೆಟ್ಟ ಕುರುಬನು ಏನು ಮಾಡ್ತಾನೆ? ಕುರಿಯನ್ನು ಕೊಯ್ದು ತಿನ್ನಕ್ಕೆ ಕಾಪಾಡ್ತಾನೆ ಅಲ್ವಾ? ಕೆಟ್ಟ ಕುರುಬನ ಕೆಲಸ ಏನಂದರೆ, ಅವನು ಸರಿದಾರಿಯಲ್ಲಿ ಬರಲ್ಲ, ಸರಿಯಾಗಿ ಮೇಯಿಸಲ್ಲ. ಅದನ್ನು ಮೇಯಿಸಿದ್ರೆ ಏನಕ್ಕೆ ಮೇಯಿಸ್ತಾನೆ ಗೊತ್ತಾ? ಒಳ್ಳೆ ಕೊಬ್ಬಲಿ ಚೆನ್ನಾಗಿ ಕೊಯ್ಯೋಣ ಅನ್ನೋದಕ್ಕೋಸ್ಕರ. ಆದರೆ ಒಳ್ಳೆ ಕುರುಬನ ಹಾಗಲ್ಲ. ಕುರಿಮರಿಯನ್ನು ಕಾಯಲಿಕ್ಕೂ ಕಾಪಾಡಲಿಕ್ಕೂ ಕಷ್ಟಕ್ಕೆ ಒಳಪಡಿಸದೇ ಇರಲಿಕ್ಕೂ ದೇವರು ಮಾಡ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಒಂದು, ನೀವು ಪಾಪವನ್ನು ಬಿಡಬೇಕು. ಎರಡು, ದೇವರನ್ನು ಅಂಟಿಕೊಂಡಿರಬೇಕು. ಮೂರು, ಆತನೊಬ್ಬನನ್ನೇ ಸೇವಿಸಬೇಕು. ಹೀಗೆ ಮಾಡಿದರೆ ಆತನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಹೌದಾ ಅಲ್ವಾ? ಹೀಗೆ ಮಾಡಿದರೆ, ನಾವು ಪಾಪ ಮಾಡದೇ ಇದ್ದರೆ ದೇವರು ನಮ್ಮನ್ನು ಕೈ ಬಿಡ್ತಾರಾ? ಇಲ್ಲ. ಪಾಪ ಮಾಡಿದರೆ ದೇವರು ನಮ್ಮನ್ನು ಕೈ ಬಿಟ್ಬಿಡ್ತಾರೆ. ಒಂದು ವೇಳೆ ದೇವರಿಗೆ ಅಂಟಿಕೊಳ್ಳದೇ ಇದ್ದರೆ ನಮ್ಮನ್ನು ದೇವರು ಕೈ ಬಿಡ್ತಾರೆ. ಒಂದು ವೇಳೆ ನಾವು ದೇವರನ್ನು ಸೇವಿಸದೆ ಹೋದರೆ ದೇವರು ನಮ್ಮನ್ನು ಕೈ ಬಿಡ್ತಾನೆ. ಆದರೆ ನಾವು ದೇವರನ್ನು ಸೇವಿಸಿ, ದೇವರನ್ನು ಅಂಟಿಕೊಂಡು ಪಾಪವನ್ನು ಬಿಟ್ಟು ಜೀವಿಸುತ್ತಾ ಇದ್ದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹೌದದ ತಾನೆ? ಹೌದು. ದೇವರ ವಾಕ್ಯ ಆಮೇಲೆ ಹೇಳುತ್ತದೆ, ಮೊದಲ ಸಮುವೇಲ 12ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ದೇವರುಗಳಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ. 4ನೇ ಕಾರ್ಯ ಏನು ಹೇಳ್ತಾ ಇದೆ? ಇವತ್ತು ಬೇರೆ ದೇವರುಗಳ ವಿಷಯ ಮಾತ್ರ ಅಲ್ಲ, ಕೆಲವರಿಗೆ ಹಣನೇ ದೇವರು, ದುಡ್ಡೇ ದೇವರು,
ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ದುಡ್ಡು, ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನನ್ನ ಪ್ರಿಯ ದೇವಜನವೇ, ದೇವ್ರ ವಾಕ್ಯ ಹೇಳ್ತದೆ, ದುಡ್ಡನ್ನು ಹಿಂಬಾಲಿಸಬೇಡ್ರಿ. ಕೆಲವರು ಏನು ಮಾಡ್ತಾರೆ, ಮೊನ್ನೆ ಹೇಳ್ತಾ ಇದ್ದೆ ನಾನು, ಸಿನಿಮಾ ಹೀರೋಗಳು ಹೀರೋಯಿನ್ಗಳು ಹಿಂಬಾಲಿಸ್ತಾರೆ, ಫಾಲೋ ಮಾಡ್ತಾರೆ. ಹೌದಲ್ವ? ಅವರಿಗೋಸ್ಕರ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ. ಕ್ರಿಕೆಟೇ ಕೆಲವರಿಗೆ ದೇವರು ಅಲ್ವಾ? ಏನಾಯಿತು ಮೊನ್ನೆ ಬೆಂಗಳೂರಲ್ಲಿ? RCB ಗೆದ್ದವ್ರನ್ನ ಹೋಗಿ ಕುಣಿದಾಡಕ್ಕೆ ಹೋಗಿ 11 ಜನ ಪ್ರಾಣ ಕಳ್ಕೊಂಡ್ರು. ಹೌದಲ್ವಾ? ಅವರು ಪ್ರಾಣ ಹೋದರೂ ಹೋಗಲಿ, ನಾವು ಹೋಗ್ಬೇಕು ಅಷ್ಟೇ. ಈ ರೀತಿಯಾಗಿ ನಾವು ನೋಡ್ತೇವೆ ಸಿನಿಮಾ ಕ್ರಿಕೆಟರ್ಸನ್ನು, ಹೀರೋಯಿನ್ಗಳನ್ನ, ಹಣವನ್ನು, ಮೊಬೈಲನ್ನು, ಗೇಮ್ಸನ್ನು, ಹುಚ್ಚುತನ ಅವುಗಳನ್ನು ಹಿಂಬಾಲಿಸ್ತಾ ಇರ್ತಾರೆ. ಇನ್ನು ಅದು ಮಾತ್ರವಲ್ಲದೆ ದೇವರುಗಳಲ್ಲದ ದೇವರುಗಳನ್ನು ಹಿಂಬಾಲಿಸುತ್ತಾ ಇರುತ್ತಾರೆ. ಇವತ್ತು ದೇವರ 4ನೇ ಕಾರ್ಯ, ನೀವು ಆ ರೀತಿಯಾಗಿ ಹಿಂಬಾಲಿಸದೇ ಇದ್ದರೆ ನಾನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಅವುಗಳಿಂದ ನಿಮಗೆ ಲಾಭವೂ ರಕ್ಷಣೆಯೂ ಸಿಕ್ಕುವುದಿಲ್ಲ. ಅವು ವ್ಯರ್ಥವಾದವುಗಳೇ. ಅವೆಂಥವುಗಳವು? ಇವೆಲ್ಲ ವ್ಯರ್ಥವುಗಳು. ಇದನ್ನು ಯಾಕೆ ನೀವು ಹಿಂಬಾಲಿಸ್ತಾ ಇದ್ದೀರಾ ಅಂತ ದೇವ್ರ ವಾಕ್ಯ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮಗೆ ಸಂತೋಷ ಆಗುತ್ತದೆ, ನಿಮ್ಮನ್ನು ಕೈ ಬಿಡುವುದೇ ಇಲ್ಲ ಅಂತ ದೇವರು ಹೇಳಿದ ತಕ್ಷಣ ನಮಗೆ ಸಂತೋಷ ಆಗ್ತದೆ. ಆದರೆ ಇಲ್ಲಿ ಹೇಳುತ್ತಾ ಇರುವಂಥ ಮಾತು, ನಾವು ಆತ ನಮ್ಮನ್ನು ಹೇಗೆ ಆರಿಸಿಕೊಂಡನು, ಹೇಗೆ ದಯ ತೋರಿಸಿದನು, ಹೇಗೆ ಆತ ನಿಮಿತ್ತವಾಗಿ ನಮ್ಮನ್ನು ಮಾಡ್ತಾ ಇದ್ದಾನೆ ಗೊತ್ತಾಗ್ತದೆ. ಆದರೆ ಈ ಜನರು, ಇಸ್ರಾಯೇಲರು ಹೇಗೆ ಅರಸನಿಗೋಸ್ಕರ ಅವರು ಏನೋ ಒಂದು ಸ್ವಾರ್ಥವನ್ನು ನೋಡಿಸಿಕೊಂಡ್ರು, ಹಾಗೆ ನಮ್ಮ ಜೀವಿತದಲ್ಲಿ ಶರೀರದ ಆಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬದ ಆಶೆಗಳನ್ನು ನೋಡುವುದು ಬೇಡ. ಬದಲಾಗಿ ದೇವರನ್ನು ದೃಷ್ಟಿಸೋಣ, ದೇವರ ಮೇಲೆ ಮನಸ್ಸಿಡೋಣ. ಆತನು ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ತಲೆಗಳನ್ನು ಬಾಗಿಸೋಣ, ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸ್ತೇವೆ. ನಿನ್ನ ಒಂದು ವಾಕ್ಯವು ನಮಗೆ ಹೇಳುತ್ತಾ ಇದೆ. ಏನೆಂದರೆ, ಅಪ್ಪ, ನೀವು ಹೇಳುತ್ತಾ ಇದ್ದೀರಿ, ನೀವು ಮೊದಲನೇದಾಗಿ ಪಾಪವನ್ನು ಬಿಟ್ಟರೆ, ನೀವು ಪಾಪವನ್ನು ಬಿಟ್ಟು ಅಪ್ಪ ಎರಡನೇದಾಗಿ ನನ್ನನ್ನು ಅಂಟಿಕೊಂಡಿರಬೇಕು. ಮೂರನೇದಾಗಿ ಯೆಹೋವನನ್ನು ಮಾತ್ರ ಸೇವಿಸಿರಿ, ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ನಾಲ್ಕನೆಯದು, ದೇವರುಗಳಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ. ಐದನೆಯದು, ನಿಮ್ಮನ್ನು ಪಾಪಕ್ಕೆ ನಡೆಸುವ, ಅಂದರೆ ರಕ್ಷಣೆಯನ್ನು ಕಿತ್ತುಕೊಳ್ಳುವುದರ ಕಡೆಗೆ ನೀವು ಹೋಗಬೇಡ್ರಿ, ವ್ಯರ್ಥವಾದವುಗಳ ಕಡೆಗೆ ಹೋಗಬೇಡ್ರಿ. ಹೀಗಾದರೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನೀವು ಹೇಳುತ್ತೀರಪ್ಪ. ಆದರೆ ದೇವರೇ, ಅನೇಕ ಸಾರಿ ನಾವು ಇವ್ಯಾವುಗಳನ್ನು ಗಮನಿಸುವುದಿಲ್ಲ. ನಾವು ನಿಮ್ಮನ್ನು ಅಂಟಿಕೊಳ್ಳುವುದೂ ಇಲ್ಲ, ಪಾಪಗಳನ್ನು ತ್ಯಜಿಸುವುದೂ ಇಲ್ಲ, ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಸೇವಿಸುವುದೂ ಇಲ್ಲ. ಅದರ ಬದಲಾಗಿ ಲೋಕವನ್ನು ಹಿಂಬಾಲಿಸುತ್ತೇವೆ, ಅನ್ಯ ದೇವರುಗಳನ್ನು ಹಿಂಬಾಲಿಸುತ್ತೇವೆ. ಅವುಗಳಿಂದ ಲಾಭ ಇಲ್ಲ ಎಂದು ನಿನ್ನ ವಾಕ್ಯವು ಹೇಳುತ್ತಾ ಇದೆ. ಕರ್ತನೇ, ಒಂದು ವೇಳೆ ಮಾಯ ಮಾತುಗಳು ಹೇಳಬಹುದು, ನಮ್ಮ ಮುಂದೆ ಇದು ತೋರಿಸಬಹುದು, ಆದರೆ ನಿತ್ಯ ಜೀವ ಇಲ್ಲ, ರಕ್ಷಣೆ ಇಲ್ಲ, ಪಾಪ ಪರಿಹಾರ ಇಲ್ಲ. ದೇವರ, ಈ ಲೋಕದಲ್ಲಿ ಬೇಕಾದರೆ ತಿನ್ನೋದಕ್ಕೂ ಕುಡಿಯೋದಕ್ಕೂ ಎಲ್ಲ ಸಿಗಬಹುದು ಸ್ವಾಮಿ, ಆದರೆ ನಿತ್ಯ ಜೀವ, ಪರಲೋಕ, ರಕ್ಷಣೆ ಎಂಬುದು ಅವುಗಳಿಂದ ಸಿಕ್ಕುವುದಿಲ್ಲ. ಈ ದಿನ ಈ ವಾಕ್ಯವನ್ನು ಆಲಿಸಿದಂಥ ನಾವು ಕಳ್ಳ ಕುರುಬನ ಹಿಂದೆ ಅಲ್ಲ, ಒಳ್ಳೆಯ ಕುರುಬನ ಹಿಂದೆ ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಖಂಡಿತವಾಗಿ ಒಂದು ವಾಕ್ಯಗಳನ್ನು ಕೇಳಿದ ಪ್ರಿಯ ದೇವ ಮಕ್ಕಳನ್ನು ನೀವೆಂದಿಗೂ ಕೈ ಬಿಡುವುದೇ ಇಲ್ಲ ಎಂದು ನಾವು ನಂಬುತ್ತೇವೆ. ಯಾಕೆಂದರೆ ನಂಬಿದವರನ್ನು ನೀನೆಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಮರೆಯುವುದಿಲ್ಲ. ನಿನಗೆ ಸ್ತೋತ್ರಪ್ಪ. ಯಾವ ನಿಮಿತ್ತವಾಗಿ ಒಂದು ವೇಳೆ ಇವರು ಕೈ ಬಿಡಲ್ಪಟ್ಟಿದ್ದಾರೋ, ಒಂದು ವೇಳೆ ನಿಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಿರಬಹುದು, ಲೋಕದ ಕಡೆಗೂ ಮನುಷ್ಯರ ಕಡೆಗೂ ಹೋಗಿದ್ದಿರಬಹುದು, ದಯಮಾಡಿ ಅವರನ್ನು ಕನಿಕರಿಸಿರಿ. ಈಗಲಾದರೂ ದೇವರೇ, ನಿಮ್ಮ ಕಡೆಗೆ ಬಂದು ಪಾಪಗಳನ್ನು ಬಿಟ್ಟು ನಿಮ್ಮನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಸೇವಿಸಿ ನಿಮ್ಮನ್ನೇ ಹಿಂಬಾಲಿಸಿದರೆ ನೀವು ಹೇಳುತ್ತೀರಿ, ನಾನು ರಕ್ಷಣೆಯನ್ನು ಕೊಡುತ್ತೇನೆ, ನಾನು ನಿಮ್ಮನ್ನೆಂದಿಗೂ ಕೈ ಬಿಡುವುದೇ ಇಲ್ಲ. ಥ್ಯಾಂಕ್ ಯು ಜೀಸಸ್. ಧನ್ಯವಾದ ಯೇಸುವೇ, ನೀವು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಈ ವಾಕ್ಯವನ್ನು ಆಲಿಸಿದ ಪ್ರೀತಿಯ ಸಹೋದರನನ್ನು, ಅವರ ಮಕ್ಕಳನ್ನು, ಅವರ ಕುಟುಂಬವನ್ನು ನೀನು ಬೆಂಕಿಯ ಬೇಲಿಯನ್ನು ಹಾಕಿ ಕಾಪಾಡು, ರೆಕ್ಕೆಗಳ ಮರೆಯಲ್ಲಿಟ್ಟು ಕಾಪಾಡು. ಮುಂದಿನ ದಿನಗಳಲ್ಲಿ ಅವರು ಓಡಾಡುವಾಗ, ಕೆಲಸ ಮಾಡುವಾಗ, ಪ್ರಯಾಣ ಮಾಡುವಾಗ, ಅವರ ಪ್ರತಿ ಕಾರ್ಯದಲ್ಲಿ ನಿನ್ನ ಕೃಪೆಯು, ಅನುಗ್ರಹವು, ಆಶೀರ್ವಾದವಿರಲಿ. ಈಗೋ ದೇವರೇ, ಸೇವೆಯ ನಿಮಿತ್ತವಾಗಿ ಪ್ರಾರ್ಥಿಸ್ತೇವೆ. ಈ ಸೇವೆಯಿಂದ ವಾಕ್ಯಗಳನ್ನು ಕೇಳುತ್ತಾ ಇರುವಂಥ ಪ್ರತಿಯೊಬ್ಬರನ್ನು ಅನುಗ್ರಹಿಸು, ಸೇವೆಯನ್ನು ಆಶೀರ್ವದಿಸು ದೇವರೇ. ಮೀಡಿಯಾ ಮಿನಿಸ್ಟ್ರಿಯನ್ನು ಆಶೀರ್ವದಿಸು. ಇನ್ನು ಅಧಿಕವಾಗಿ ಸೇವೆಯು ಅನೇಕ ಕಡೆಗಳಲ್ಲಿ ಹಬ್ಬುವಂತೆ,
ಅನೇಕರು ದೈವಿಕವಾಗಿ ಮಾರ್ಪಟ್ಟು ರೂಪಾಂತರಗೊಳ್ಳುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಇವತ್ತಿನ ಪ್ರಾರ್ಥನೆಯಲ್ಲಿ ನಮ್ಮೊಟ್ಟಿಗೆ ನೀನಿದ್ದು ನಮಗೆ ಸಹಾಯ ಮಾಡಿ ನಡೆಸಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮ ಒಡೆಯನು ನಜರೇತಿನ ಯೇಸುವಿನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.